ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸುಮನ್ ರೋಹಿಣಿಗೆ ಫೋನ್ ಮಾಡಿ, ಸ್ಕೂಲಿಂದ ಫೋನ್ ಬಂದಿತ್ತು ರೋಹಿಣಿ, ಮತ್ತೆ ಕ್ರಿಶ್ ತುಂಬಾ ಹಠ ಮಾಡ್ತಿದ್ದಾನಂತೆ ಅಂತ ಹೇಳಿದಾಗ ಅವನು ಯಾಕೆ ಈ ತರ ಮಾಡ್ತಿದ್ದಾನೋ ಏನೋ, ಮೊದಲೇ ನಮ್ಮ ಮನೇಲಿ ತುಂಬಾನೇ ಸಮಸ್ಯೆಗಳಿವೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಹೊಸ ಸ್ಕೂಲ್ ಅಲ್ವಾ, ಅದಕ್ಕೆ ಅವನಿಗೆ ಭಯ ಆಗಿರ್ಬೇಕು ಕಣೆ, ಅವನನ್ನ ಹೊರಗಡೆ ಕರ್ಕೊಂಡು ಬಂದು ಸ್ವಲ್ಪ ಸಮಾಧಾನವಾಗಿ ಮಾತಾಡು ಅಂತ ಸುಮನ್ ಹೇಳಿದಾಗ, ಸರಿ ಅವನ್ನ ನೀನೇ ಹೊರಗಡೆ ಕರ್ಕೊಂಡ್ ಬಂದ್ಬಿಡು, ನಾನು ಫಾರಿನ್ ಅಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ, ದಿಢೀರ್ ಅಂತ ಹೋದ್ರೆ ಅವ್ರಿಗೆ ನನ್ನ ಮೇಲೆ ಡೌಟ್ ಬರ್ಬೋದು ಅಂತ ರೋಹಿಣಿ ಹೇಳ್ತಾಳೆ. ಸರಿ ನೀನ್ ಬಾ, ನಾನು ಕರ್ಕೊಂಡ್ ಬರ್ತೀನಿ ಅಂತ ಸುಮನ್ ಹೇಳಿದಾಗ ರೋಹಿಣಿ ಟೆನ್ಷನ್ ಮಾಡ್ಕೊಂಡು ಬ್ಯಾಗ್ ತಗೊಂಡು ಹೊರಡ್ತಾಳೆ. ಈ ಕಡೆ ಮೀನಾ ಹೂ ಕೊಡಕ್ ಹೋಗ್ತಿರುವಾಗ ದಾರಿಲಿ ಮಂಜನ್ ನೋಡ್ತಾಳೆ. ಮಂಜ, ಕೆಲಸ ಎಲ್ಲ ಹೇಗಿದ್ಯೋ ಅಂತ ಮೀನಾ ಕೇಳಿದಾಗ, ಕೆಲಸ ಎಲ್ಲ ಚೆನ್ನಾಗಿದೆ ಅಕ್ಕ, ಈಗ ನನ್ಗೆ ಇದೆಲ್ಲ ಟ್ರೈನಿಂಗ್ ಇದ್ದಂಗೆ, ನಾನು ಕೂಡ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ತಿಳ್ಕೊತಿದ್ದೀನಿ, ಒಂದ್ ತಿಂಗಳು ನನ್ ಕೆಲಸ ನೋಡಿ ಆಮೇಲೆ ಪರ್ಮನೆಂಟ್ ಆಗಿ ತಗೋತಾರಂತೆ ಅಂತ ಮಂಜ ಹೇಳ್ತಾನೆ. ಅದೆಲ್ಲ ನೀನ್ ಕಲ್ತ್ಕೊಂಡ್ ಮಾಡ್ತೀಯ ಕಣೋ, ನಿನ್ ಕೆಲಸ ಇಷ್ಟ ಆದ್ರೆ ಸಾಕು ಅಂತ ಮೀನಾ ಹೇಳಿದಾಗ, ನನ್ನ ಕೆಲಸ ತುಂಬಾ ಇಷ್ಟ ಆಯ್ತು ಅಕ್ಕ ಅಂತ ಮಂಜ ಹೇಳ್ತಾನೆ. ಅಷ್ಟಾದ್ರೆ ಸಾಕ್ ಬಿಡು ಮಂಜ, ಜೀವನದಲ್ಲಿ ಆದಷ್ಟು ಬೇಗ ಮುಂದೆ ಬರ್ತೀಯ ನೀನು ಅಂತ ಮೀನಾ ಹೇಳ್ತಿರುವಾಗ, ಅಕ್ಕ ನಿಂತರಣ ಅಂತ ಮಂಜ ಕೇಳ್ತಾನೆ. ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಮೀನಾ ಹೇಳಿದಾಗ, ಅಕ್ಕ ನಿನ್ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀಯಾ, ನೀನ್ ಇಷ್ಟಪಟ್ಟೆ ತಾನೇ ಅದನ್ನ ಮಾಡ್ತಿರೋದು, ನೋಡ್ತಾ ಇರು ಸಿಟಿಲಿರೋ ಎಲ್ಲಾ ಆರ್ಡರ್ಗಳು ನಿನ್ಗೆ ಸಿಗುತ್ತೆ ಅಂತ ಮಂಜ ಹೇಳ್ತಿರ್ತಾನೆ. ಅದೆಲ್ಲ ಸರಿ ಮಂಜ, ಮೊದಲು ನಿನ್ ಕೆಲ್ಸದ ಕಡೆ ಗಮನ ಕೊಡು, ಏನು ಸಮಸ್ಯೆ ಇಲ್ಲ ಅಲ್ವೇನೋ, ಮೊದಲೇ ಅದು ಫೈನಾನ್ಸ್ ಕಂಪನಿ ಬೇರೆ ಅಂತ ಮೀನಾ ಹೇಳಿದಾಗ, ಅಕ್ಕ ಎಲ್ಲ ಲೀಗಲ್ ಆಕೆ ಯಾಕೆ ಮಾಡೋದು, ಪ್ರಾಬ್ಲಮ್ ಏನೂ ಇಲ್ಲ ಅಂತ ಮಂಜ ಹೇಳ್ತಾನೆ. ಒಳ್ಳೇದು ಕಣೋ, ಇನ್ಮೇಲೆ ನಿನ್ ಕೆಲ್ಸಕ್ಕೆ ಹೋಗ್ತಿದ್ಯಾ, ಅಮ್ಮನ್ನ ಚೆನ್ನಾಗಿ ನೋಡ್ಕೊ ಅಂತ ಮೀನಾ ಹೇಳಿದಾಗ, ಇದನ್ನ ನೀನ್ ಹೇಳಿ ನಾನ್ ಮಾಡ್ಬೇಕಾ ಅಕ್ಕ ಅಂತ ಮಂಜ ಹೇಳ್ತಾನೆ. ನಿನ್ಗೂ ಕೂಡ ಮದ್ವೆ ವಯಸ್ಸು ಆಗ್ತಾ ಬಂತು ಕಣೋ, ನಿನ್ಗೂ ಒಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡಬಾರ್ದ ಅಂತ ಮೀನಾ ಹೇಳಿದಾಗ, ಏನಕ್ಕ ಮದ್ವೆನಾ, ಅದೆಲ್ಲ ಏನು ಬೇಡ ಅಕ್ಕ ಅಂತ ಮಂಜ ಹೇಳ್ತಾನೆ. ಆಗ ಮೀನಾ, ಏನೋ ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಏನಕ್ಕ ನೀನು ಈಗ ತಾನೇ ಕೆಲಸ ಸಿಕ್ಕಿರೋದು, ಆ ಕಾಲ ಬಂದಾಗ ನೋಡ್ಕೊಳ್ಳೋಣ, ನಾನು ಮೊದಲು ಸ್ವಂತವಾಗಿ ಸ್ಟಾರ್ಟ್ಅಪ್ ಮಾಡಬೇಕು, ಅದುವರೆಗೂ ಯಾವ್ದು ಬೇಡ ಅಂತ ಮಂಜ ಹೇಳ್ತಾನೆ. ಯಾವ ಕಾಲದಲ್ಲಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಡ್ಬೇಕು ಮಂಜ ಅಂತ ಮೀನಾ ಹೇಳ್ತಿರೋವಾಗ, ಅದೆಲ್ಲ ಕಾಲ ಬಂದಾಗ ನೋಡ್ಕೊಳ್ಳೋಣ ಅಕ್ಕ, ಪಕ್ಕದಲ್ಲೇ ಒಳ್ಳೆ ಹೋಟ್ಲ್ ಇದೆ, ಊಟ ಮಾಡೋಣ ಬಾರಕ್ಕ ಅಂತ ಮಂಜ ಹೇಳ್ತಾನೆ. ಅಯ್ಯೋ ಮಂಜ, ನಾನು ಮೊದಲು ಹೂ ಕೊಡ್ಬೇಕು ಕಣೋ, ಹಾಗೆ ಮನೆಗೆ ಹೋಗಿ ಅಡುಗೆ ಬರೆ ಮಾಡಬೇಕು, ಲೇಟ್ ಆದ್ರೆ ಅತ್ತೆ ಬೈತಾರೆ, ಇನ್ನೊಂದ್ ದಿನ ನಿನ್ ಜೊತೆ ಊಟ ಮಾಡ್ತೀನಿ ಬಿಡು ಅಂತ ಮೀನಾ ಹೇಳಿದಾಗ, ಸರಿನಕ್ಕ ನಾನು ಹೊಡ್ತೀನಿ ಅಂತ ಹೇಳಿ ಮಂಜ ಹೋಗ್ತಾನೆ. ಆಗ ಮೀನಾ ಕೂಡ ಹೋಗ್ತಿರುವಾಗ ಕೃಷ್ಣ ಯಾರೋ ಕರ್ಕೊಂಡು ಹೋಗ್ತಿರ್ತಾರೆ. ಅದನ್ನ ನೋಡಿ ಕ್ರಿಶ್ ತರ ಇದನ್ನಲ್ಲ ಅಂತ ಗಾಡಿನ ಅಲ್ಲೇ ನಿಲ್ಸಿ, ಕ್ರಿಶ್ ಅಂತ ಓಡೋಗ್ತಿರ್ತಾಳೆ. ಆಗ ಕ್ರಿಶ್ ಒಂದ್ ಕಾರ್ ಹತ್ರ ಬರ್ತಿರ್ತಾನೆ. ಅಯ್ಯೋ ಕೃಷ್ಣ ಯಾರೋ ಕರ್ಕೊಂಡು ಹೋಗ್ತಿದಾರಲ್ಲ, ಕ್ರಿಶ್ ಅಂತ ಮತ್ತೆ ಓಡೋದಕ್ಕೆ ಅಂತ ಶುರು ಮಾಡ್ತಾಳೆ ಮೀನಾ. ಆ ಕಾರಲ್ಲಿ ರೋಹಿಣಿ ಕೂತಿರ್ತಾಳೆ, ಆದ್ರೆ ಅದ್ ಮೀನಾಗೆ ಕಾಣಿಸಿರೋದೇ ಇಲ್ಲ. ಅಮ್ಮ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದ ಅಂತ ಕ್ರಿಶ್ ರೋಹಿಣಿ ಹತ್ರ ಹೋಗ್ತಿರೋವಾಗ ಕಾರ್ ಹಿಂದೆನೆ ಮೀನಾ ಓಡ್ ಬರ್ತಿರೋದನ್ನ ರೋಹಿಣಿ ನೋಡ್ಬಿಡ್ತಾಳೆ. ನಂತರ ಅಣ್ಣ ಬೇಗ ಸ್ಟಾರ್ಟ್ ಮಾಡಿ ಅಣ್ಣ, ಬೇಗ ಹೊರಡಿ ಅಂತ ರೋಹಿಣಿ ಕಿರ್ಚ್ಕೋತಾ ಇರೋವಾಗ, ಏನೇ ಆಯ್ತು ರೋಹಿಣಿ ಅಂತ ಸುಮನ್ ಕೇಳ್ತಾಳೆ. ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ, ಬೇಗ ಹೋಗಿ ಅಂತ ರೋಹಿಣಿ ಹೇಳ್ತಾ ಇರೋವಾಗ ಕ್ರಿಶ್ ಅಂತ ಮೀನಾ ಹಿಂದೆನೆ ಓಡ್ ಬರ್ತಾ ಇರ್ತಾಳೆ. ನಂತರ ಇವಳು ಹೇಗ್ ನೋಡಿದ್ಲು ಅಂತ ಸುಮನ್ ಹೇಳಿದಾಗ, ನನ್ಗೂ ಗೊತ್ತಾಗ್ತಿಲ್ವೇ, ಒಂದ್ ವೇಳೆ ಕೃಷ್ಣ ನೋಡ್ಬಿಟ್ಟಿರ್ಬೋದ ಅಂತ ರೋಹಿಣಿ ಕೇಳ್ತಾಳೆ. ಗೊತ್ತಾಗ್ತಿಲ್ವೇ ಅಂತ ಸುಮನ್ ಹೇಳಿದಾಗ, ಅಣ್ಣ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಅಣ್ಣ ಅಂತ ರೋಹಿಣಿ ಹೇಳ್ತಾಳೆ. ಕ್ರಿಶ್ ಕಾರ್ ನಿಲ್ಸಿ ಅಂತ ಮೀನಾ ಓಡ್ ಬರ್ತಿರೋವಾಗ ಕಾರ್ ಮೂವ್ ಆಗೋಗ್ಬಿಡುತ್ತೆ. ಆಗ ಮೀನಾ ಅಲ್ಲೇ ನಿಂತ್ಕೊಬಿಡ್ತಾಳೆ. ನಾನೊಬ್ಳು ಲೂಸು, ಗಾಡಿನಾದ್ರೂ ತಗೊಂಡ್ ಬರ್ಬೇಕಾಗಿತ್ತು, ಕ್ರಿಶ್ ಯಾರ ಜೊತೆ ಹೋದ ಅಂತ ಗೊತ್ತಾಗ್ತಿಲ್ವೇ ಅಂತ ಹೇಳಿ ಯೋಚನೆ ಮಾಡ್ತಾ ಹೋಗ್ತಾಳೆ. ಈ ಕಡೆ ಅರುಣ್ ರೋಡಲ್ಲಿ ನಿಂತಿರೋವಾಗ ಯಾರೋ 3 ಜನ ಕುಡಿದು ಟ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಬರ್ತಿರ್ತಾರೆ. ಹೆಲ್ಮೆಟ್ ಕೂಡ ಹಾಕದೆ ಅವ್ರು ನೇರವಾಗಿ ಬಂದು ಅರುಣ್ ಗಾಡಿಗೆ ಡ್ಯಾಶ್ ಹೊಡೆದ್ಬಿಡ್ತಾರೆ. ನೋಡ್ಕೊಂಡು ಹೋಗೋದಲ್ವಾ ಅಂತ ಅರುಣ್ ಕೇಳಿದಾಗ ಅವ್ರ ಕಿವಿಗೆ ಹಾಕೊಳ್ದೆ ಮೂವ್ ಆಗ್ಬಿಡ್ತಾರೆ. ಆಗ ಅರುಣ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದಾಗ, ಬಾರೋ ಮಗ್ನೆ ಏನೋ ಮಾಡ್ತೀಯ ಅಂತ ಹೇಳಿ ಅವ್ರು ಬೈತಾ ಇರ್ತಾರೆ. ನಿಂತ್ಕೊಳ್ರು ಅಂತ ಅರುಣ್ ಹೇಳ್ತಿರುವಾಗ, ನಮ್ಮ ಹತ್ರನೇ ರೇಸ್ ಆಡ್ತೀಯೇನೋ ಅಂತ ಹೇಳಿ, ನಿಲ್ಸೋ ಮಗ ಸ್ವಲ್ಪ, ಅವ್ನ್ಗೇನ್ ಬೇಕು ಅಂತ ಕೇಳೋಣ ಅಂತ ಇನ್ನೊಬ್ಬ ಹೇಳ್ತಾನೆ. ಆಗ ಅರುಣ್ ಅಲ್ಲಿಗೆ ಬಂದು, ಏನ್ರೋ ಚಿಕ್ಕ ಗಾಡಿಲಿ ಟ್ರಿಬಲ್ ರೈಡಿಂಗ್ ಮಾಡ್ತಿದ್ರಾ, ಹೆಲ್ಮೆಟ್ ಕೂಡ ಹಾಕಿಲ್ವಲ್ರು ಅಂತ ಅರುಣ್ ಕೇಳ್ತಿರೋವಾಗ, ಇದ್ ನಮ್ ಗಾಡಿ ಕಣೋ, ನಾವ್ 3 ಜನ ಬರ್ತೀವೋ 4 ಜನ ಬರ್ತೀವೋ, ನಮ್ ತಲೆ ನಮ್ ಇಷ್ಟ, ನಾವ್ ಹೆಲ್ಮೆಟ್ ಹಾಕ್ತಿವೋ ಬಿಡ್ತೀವೋ, ಅದನ್ನೆಲ್ಲ ಕಟ್ಕೊಂಡು ನಿನ್ಗೇನೋ ಆಗ್ಬೇಕು ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ. 3 ಜನನು ಹೆಲ್ಮೆಟ್ ಹಾಕ್ತೆ ಟ್ರಿಬಲ್ ರೈಡಿಂಗ್ ಬೇರೆ ಹೋಗ್ತಿದ್ದೀರಾ, ಒಂದ್ ಗಾಡಿಲಿ ಎಷ್ಟು ಜನ ಹೋಗ್ತಿರೋ ಅಂತ ಅರುಣ್ ಕೇಳ್ತಿರೋವಾಗ, ನಿನ್ಗೇನೋ ಆಗ್ಬೇಕು ಅದ್ರಿಂದ ಅಂತ ಇನ್ನೊಬ್ಬ ಕೇಳ್ತಾನೆ. ಆಗ ಅರುಣ್ ಅವ್ನ ಕಪಾಲಕ್ಕೆ ಹೊಡೆದಾಗ, ಯಾರ ಮೇಲೆ ಕೈ ಮಾಡ್ತಿದ್ಯಾ ಅಂತ ಹೇಳಿ ಆ 3 ಅರುಣ್ನ ಹಿಡ್ಕೊಂಡು ಹೊಡಿತಿರ್ತಾರೆ. ನಂತರ ಅರುಣ್ ಕೂಡ ಅವ್ರ 3 ಜನಕ್ಕೂ ಚೆನ್ನಾಗಿ ಹೊಡಿತಾ ಇರುವಾಗ ಇಬ್ರು ಸೇರಿ ಅರುಣ್ನ ಬಿಗಿಯಾಗಿ ಹಿಡ್ಕೋತಾರೆ. ಆಗ ಒಬ್ಬ ಕಲ್ ತಗೊಂಡ್ ಬಂದು ಅರುಣ್ ತಲೆಗೆ ಜೋರ ಹೊಡೆದ್ಬಿಡ್ತಾನೆ. ಆಗ ಇನ್ನಿಬ್ರು ಅರುಣ್ಗೆ ಇಷ್ಟ ಬಂದಂಗೆ ಸಿಕ್ಕಾಪಟ್ಟೆ ಹೊಡಿತಿರುವಾಗ ಅದನ್ನ ಸೂರ್ಯ ನೋಡ್ತಾನೆ. ನಂತರ ಕಾರ್ ನಿಲ್ಸಿ ಸೂರ್ಯ ಅರುಣ್ ಸಹಾಯಕ್ಕೆ ಅಂತ ಓಡ್ ಬರ್ತಾನೆ. 3 ಜನ ಸೇರಿ ಅರುಣ್ಗೆ ಚೆನ್ನಾಗಿ ಹೊಡಿತಾ, ಬಿಡಬಾರ್ದು ಇವನ್ನ, ನಾವು 3 ಜನ ಗಾಡಿಲಿ ಹೋದ್ರೆ ಇವ್ನ್ಗೆ ಏನಾಗ್ಬೇಕು, ಹೊಡಿರೋ ಇವ್ನಿಗೆ ಸಾಯ್ಲಿ ಅಂತ ಹೊಡಿತಾನೆ ಇರ್ತಾರೆ. ಆಗ ಸೂರ್ಯ ಓಡ್ ಬಂದು ಆ ರೌಡಿಗಳಿಗೆಲ್ಲ ಹೊಡೆದು ಕೆಳಗಡೆ ಬಿದ್ದಿರುವಂತ ಅರುಣ್ನ ಮೇಲೆತ್ತಾನೆ. ನಂತರ ಅವರೆಲ್ಲ ಅರುಣ್ ಕಡೆ ಹೋಗದೆ ಇರೋ ಹಾಗೆ ಚೆನ್ನಾಗಿ ಹೊಡಿತಾ ಇರುವಾಗ ಸೂರ್ಯನ ಕೈಯಲ್ಲಿ ತಿನ್ನೋಕಾಗದೆ ಅವ್ರು 3 ಜನ ಓಡೋಗ್ಬಿಡ್ತಾರೆ. ನಂತರ ಸೂರ್ಯ ಅರುಣ್ ಹತ್ರ ಬಂದು, ರಕ್ತ ಬರ್ತಾ ಇದೆ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಿರೋವಾಗ ಅರುಣ್ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ನೀರ್ ತಗೊಂಡ್ ಬರ್ತೀನಿ ಇರಿ ಅಂತ ಹೇಳಿ ಸೂರ್ಯ ಕಾರ್ ಹತ್ರ ಹೋದಾಗ ಅರುಣ್ ಕೋಪ ಮಾಡ್ಕೊಂಡು ತನ್ನ ಪಾಡಕ್ ನಾನು ಗಾಡಿ ಹತ್ತಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಗ ಸೂರ್ಯ ತಿರುಗಿ ಅರುಣ್ ಹೋಗ್ತಿರೋದನ್ನ ನೋಡಿ, ಇವನನ್ನ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಾಗ್ಲೇ ಅವ್ರು ಚೆನ್ನಾಗಿ ಹೊಡೆದಾಕ್ಬಿಡ್ತಿದ್ರು, ಆಗ್ಬೇಕಾಗಿರೋ ದೊಡ್ಡ ಅಪಾಯನ ತಪ್ಪಿಸಿದೀನಿ, ಥ್ಯಾಂಕ್ಸ್ ಕೂಡ ಹೇಳಿದೆ ಹಾಗೆ ಹೋಗ್ತಿದ್ದಾನಲ್ಲ, ಎಂತ ಮನುಷ್ಯನಪ್ಪ ಇವನು ಅಂತ ಅನ್ಕೊಂಡು ಸೂರ್ಯ
ಸೂರ್ಯ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಮೀನಾ ಕೈಯಿಂದ ತಪ್ಪಿಸ್ಕೊಂಡು ರೋಹಿಣಿ ಕೃಷ್ಣ ಕರ್ಕೊಂಡು ಸುಮನ್ ಮನೆಗೆ ಬರ್ತಾಳೆ. ನಂತರ ಕ್ರಿಶ್ ಏನಾದ್ರೂ ತಿಂತೀಯಾ ಅಂತ ಸುಮನ್ ಕೇಳಿದಾಗ ಏನು ಬೇಡ ಆಂಟಿ ಅಂತ ಹೇಳಿ, ಅಮ್ಮ ನಾನು ಇನ್ಮೇಲೆ ಆ ಸ್ಕೂಲ್ಗೆ ಹೋಗಲ್ಲ, ನಿನ್ ಜೊತೆನೆ ಇರ್ತೀನಿ ಅಂತ ಕ್ರಿಶ್ ಹೇಳ್ತಾನೆ. ಕ್ರಿಶ್ ಯಾಕೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ನಾನು ಒಂದೊಂದು ನಿಮಿಷನೂ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ ಕಣೋ, ಆ ಸ್ಕೂಲಲ್ಲಿ ಓದ್ಕೊಂಡು ಸುಮ್ಮನೆ ಇರೋದಕ್ಕಾಗೋದಿಲ್ವಾ ನಿನ್ಗೆ, ನಾನು ಅವಾಗ ಬಂದು ನಿನ್ನ ನೋಡ್ತೀನಿ ಅಂತ ಹೇಳಿದ್ನಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ, ಅಮ್ಮ ನನ್ಗೆ ಆ ಸ್ಕೂಲ್ ಇಷ್ಟ ಇಲ್ಲ ಅಮ್ಮ, ನಾನು ಅಜ್ಜಿ ಜೊತೆನೆ ಇರ್ತೀನಿ, ಅಜ್ಜಿ ಬಂದಿಲ್ವಾ ಅಂತ ಕ್ರಿಶ್ ಕೇಳ್ತಾನೆ. ನಿಮ್ಮ ಅಜ್ಜಿ ನಾವ್ ಯಾರೋ ಬೇಡ ಅಂತ ಬಿಟ್ಬಿಟ್ಟು ಹೋಗಿಲ್ವಾ, ಮತ್ತ್ಯಾಕೋ ಪದೇ ಪದೇ ಅಜ್ಜಿ ಅಜ್ಜಿ ಅಂತ ಹೇಳ್ತಿದ್ಯಾ ಅಂತ ರೋಹಿಣಿ ಹೇಳಿದಾಗ, ಹಾಗಾದ್ರೆ ನಾನು ನಿನ್ ಜೊತೆನೆ ಇರ್ತೀನಮ್ಮ, ನಾನು ಎಲ್ಗೂ ಹೋಗೋದಿಲ್ಲ, ನಾನು ಆ ಸ್ಕೂಲ್ಗೂ ಕೂಡ ಹೋಗಲ್ಲ, ಅಲ್ಲಿ ಎಲ್ರ ಅಪ್ಪ ಅಮ್ಮನು ಯಾವಾಗ್ಲೂ ಬರ್ತಾನೆ ಇರ್ತಾರೆ, ನೀನ್ ಮಾತ್ರ ನನ್ನ ನೋಡೋದಕ್ಕೆ ಬರೋದೇ ಇಲ್ಲ, ಅಲ್ಲಿ ಎಲ್ರು ನನ್ನ ಕಿಂಡಲ್ ಮಾಡ್ತಾರೆ ಗೊತ್ತಾ ಅಂತ ಕ್ರಿಶ್ ಹೇಳ್ತಾನೆ. ಅದೆಲ್ಲ ನೀನ್ ನಿಮ್ ಸರ್ ಹತ್ರ ಹೇಳ್ಕೊಳ್ಳೋ ಅಂತ ರೋಹಿಣಿ ಹೇಳಿದಾಗ, ನನ್ಗೆ ಆ ಸ್ಕೂಲ್ ಇಷ್ಟ ಇಲ್ಲ ಅಮ್ಮ, ನಾನು ನಿನ್ ಜೊತೆನೆ ಇರ್ಬೇಕು ಅಷ್ಟೇ ಅಂತ ಕ್ರಿಶ್ ಹೇಳ್ತಾನೆ. ಅದೆಲ್ಲ ಆಗಲ್ಲ ಕ್ರಿಶ್, ಬಾಯಿ ಮುಚ್ಕೊಂಡು ಹಾಸ್ಟೆಲ್ ಇರುವಂತ ರೋಹಿಣಿ ಹೇಳಿದಾಗ, ನಾನು ಹಾಸ್ಟೆಲ್ಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಕ್ರಿಶ್ ಹಠ ಮಾಡ್ತಿರ್ತಾನೆ. ಆಗ ರೋಹಿಣಿ ಕೋಪ ಬಂದು ಕ್ರಿಶ್ಗೆ ಹೊಡಿತಾ ಇರೋವಾಗ ಸುಮನ್ ಬಂದು ಬಿಡಿಸ್ತಾಳೆ. ನಂತರ ಏನೇ ರೋಹಿಣಿ ನೀನು ಅವ್ನ್ ಹೊಡಿತಿದ್ಯಲ್ಲೇ, ಪಾಪ ಕಣೆ ಅವ್ನು ಇನ್ನು ಚಿಕ್ಕ ಮಗು ಅಂತ ಹೇಳಿದಾಗ, ಮಗುನ ಅವನು ಎಲ್ಲ ಗೊತ್ತಿದ್ದು ಅವನೇ ಈ ತರ ಮಾತಾಡ್ತಿದ್ದಾನಲ್ಲೇ, ಮನೇಲಿ ನನಗೆ ಬೇಕಾದಷ್ಟು ಸಮಸ್ಯೆಗಳಿವೆ, ಅದ್ರಲ್ಲಿ ಇವನ್ ಬೇರೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಮ್ಮ ನನ್ಗೆ ಆ ಸ್ಕೂಲಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಮ್ಮ, ನಾನು ಅಲ್ಲಿಗೆ ಹೋಗಲ್ಲ ಅಮ್ಮ, ನಾನು ನಿನ್ ಜೊತೆನೆ ಇರ್ಬೇಕಮ್ಮ ಪ್ಲೀಸ್ ಅಮ್ಮ ಅಂತ ಕ್ರಿಶ್ ರೋಹಿಣಿನ ಬಿಡ್ಕೋತಿರ್ತಾನೆ. ಆಗ ನೋಡು ಕ್ರಿಶ್ ನೀನ್ ಅದೇ ಹಾಸ್ಟೆಲ್ ಇರ್ಬೇಕು, ಅಲ್ಲೇ ಓದ್ಬೇಕು, ಇಲ್ಲ ಅಂದ್ರೆ ನಾನು ಹೇಳ್ದೆ ಕೇಳ್ದೆ ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ ಅಂತ ರೋಹಿಣಿ ಹೇಳಿದಾಗ, ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾನಂತೂ ಆ ಸ್ಕೂಲ್ಗೆ ಹೋಗಲ್ಲ, ಹಾಸ್ಟೆಲಲ್ಲೂ ಇರಲ್ಲ, ನಿನ್ ಜೊತೆನೆ ಇರ್ತೀನಿ, ನಾನು ಅಲ್ಲಿಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಕ್ರಿಶ್ ಜೋರಾಗಿ ಹೇಳ್ತಾನೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ನಿನ್ಗೆ ಎಷ್ಟು ಸರಿನೇ ಹೇಳೋದು, ಹೇಳ್ದಷ್ಟು ಕೇಳು ಅಂತ ಕ್ರಿಶ್ಗೆ ಹೊಡಿಯೋ ತರನೇ ಹೋಗ್ತಿರ್ತಾಳೆ. ಆಗ ಸುಮನ್ ಬಂದು ಏ ಲೂಸೇನೆ ನಿನ್ಗೆ, ಎಲ್ಲ ಮಕ್ಕಳು ಈ ವಯಸ್ಸಲ್ಲಿ ಹಠ ಮಾಡೋ ತರನೇ ಅವನು ಹಠ ಮಾಡ್ತಿರೋದು, ಅವ್ನು ಕೊಡಿಬೇಡ ಅಂತ ಹೇಳ್ತಿಲ್ವಾ, ಅವನಿಗೂ ನಿನ್ ಜೊತೆ ಇರ್ಬೇಕು ಅಂತ ಆಸೆ ಇರಲ್ವನ್ನೇ ಅಂತ ಸುಮನ್ ಹೇಳ್ತಿರುವಾಗ ರೋಹಿಣಿ ಅಲ್ಲೇ ಕುತ್ಕೊಂಡು ಅಳ್ತಿರ್ತಾಳೆ. ಆಗ ಸುಮನ್ ಕ್ರಿಶ್ ಹತ್ರ ಬಂದು, ಸಾರಿ ಕ್ರಿಶ್ ಬೇಜಾರ್ ಮಾಡ್ಕೋಬೇಡ, ಅಲ್ಲಿ ನೋಡೋ ನಿಮ್ಮಮ್ಮ ಹೇಗೆ ಅಳ್ತಿದ್ದಾರೆ ಅಂತ, ನೀನ್ ಹೀಗೆ ಆಟ ಮಾಡ್ತಾನೆ ಇದ್ರೆ ನಿಮ್ಮಮ್ಮ ಅಳ್ತಾನೆ ಇರ್ತಾರ ಕಣೋ, ಅದೆಲ್ಲ ನಿನ್ಗೆ ಓಕೆನಾ, ನೀನು ನಿಮ್ಮ ಅಮ್ಮನಿಗೋಸ್ಕರ ಸ್ಕೂಲಲ್ಲಿ ಇರ್ತೀಯ ಅಲ್ವಾ ಅಂತ ಕೇಳಿದಾಗ ಕ್ರಿಶ್ ರೋಹಿಣಿ ಹತ್ರ ಬಂದು, ಅಮ್ಮ ಅಳ್ಬೇಡ ಅಮ್ಮ, ನಾನು ಹಠ ಮಾಡಲ್ಲ ಅಮ್ಮ, ಅಳ್ಬೇಡ ಅಮ್ಮ, ಸಾರಿ ನಮ್ಮ ಅಂತ ಕ್ರಿಶ್ ಹೇಳ್ತಿರ್ತಾನೆ. ಆಗ ಅವರಿಬ್ಬರನ್ನ ಸುಮನ್ ನೋಡಿ, ನಿಮ್ಮಿಬ್ಬರನ್ನ ನೋಡ್ತಿದ್ರೆ ಮನಸ್ಸಿಗೆ ತುಂಬಾನೇ ಕಷ್ಟ ಆಗ್ತಿದೆ ಕಣೆ ರೋಹಿಣಿ ಅಂತ ಹೇಳ್ತಿರ್ತಾಳೆ. ಈ ಕಡೆ ಸೂರ್ಯ ಮನೆಗೆ ಬಂದು ಕನಕ ಏನಾದ್ರು ಫೋನ್ ಮಾಡಿದ್ಲ ಅಂತ ಮೀನನ್ ಕೇಳಿದಾಗ, ಇಲ್ವಲ್ಲ ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ಅದೇನ್ ಕೇಳ್ತೀಯ ಮೀನಾ, ಒಂದು ದೊಡ್ಡ ಘಟನೆನೇ ನಡೀತು ಅಂತ ಸೂರ್ಯ ಹೇಳಿದಾಗ, ಏನಾಯ್ತು ರೀ ಅದೇನು ಅಂತ ಸರಿಯಾಗಿ ಹೇಳಿ ಅಂತ ಮೀನಾ ಹೇಳ್ತಾಳೆ. ಆಗ ಅರುಣ್ನ ರೋಡಿಗಳೆಲ್ಲ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ರು, ನಾನು ಹೋಗಿ ಬಿಡಿಸ್ದೆ ಅಂತ ಅಲ್ಲಿ ಏನೇನಾಯ್ತು ಅಂತ ಆ ಕಥೆನೆಲ್ಲ ಸೂರ್ಯ ಹೇಳ್ತಿರ್ತಾನೆ. ನಂತರ ಬಿದ್ದಿರೋನ್ನ ಎತ್ ನಿಲ್ಸಿ ರಕ್ತ ಬರ್ತಾ ಇದೆ, ಬಾರಯ್ಯ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರ್ದೆ ಮೀನಾ ಅಂತ ಸೂರ್ಯ ಹೇಳಿದಾಗ, ಮೀನಾ ಗಾಬರಿ ಮಾಡ್ಕೊಂಡು ಈಗ ಅರುಣ್ ಹೇಗಿದ್ದಾರ್ರಿ, ಅವ್ರಿಗೇನು ಆಗಿಲ್ಲ ತಾನೆ ಅಂತ ಮೀನಾ ಕೇಳ್ತಾಳೆ. ಕುಡ್ದವ್ರೆಲ್ಲ ಸೇರಿ ಚೆನ್ನಾಗಿ ಹಿಡ್ಕೊಂಡು ಹೊಡೆದಿದ್ದಾರೆ ಕಣೆ, ಸ್ವಲ್ಪ ಏಟಾಗಿತ್ತು ಅಷ್ಟೇನೆ, ಅದು ಅಲ್ಲದೆ ಅವನಾಗ ಡ್ಯೂಟಿಲಿ ಬೇರೆ ಇರಲಿಲ್ಲ, ಆಗ್ಯಾಕೆ ಈ ತರ ಎಲ್ಲ ಅವ್ರನ್ನ ಕೇಳಕ್ ಹೋಗ್ಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ಅವ್ರ ಕೆಲಸ ಅಲ್ವೇನ್ರಿ, ಏನೋ ಕೇಳ್ಬೇಕು ಅಂತ ಕೇಳಿದಾರೆ ಅಂತ ಮೀನಾ ಹೇಳಿದಾಗ, ಸರಿ ಕೇಳಾದ್ಮೇಲೆ ಸುಮ್ನೆ ಬಿಟ್ಬಿಡ್ಬೇಕು ತಾನೆ, ಅದನ್ನೆಲ್ಲ ಬಿಟ್ಟು ಹೆದರ್ಸಕ್ ಹೋಗಿ ಅವ್ರನ್ನೆಲ್ಲ ಹೊಡೆದಿದ್ದಾನ ಕಡೆ, ಅವರೆಲ್ಲ ಸುಮ್ನೆ ಇದ್ಬಿಡ್ತಾರಾ, 3 ಜನ ಇದ್ರು, 3 ಜನನೂ ಸೇರ್ಕೊಂಡು ಅರುಣ್ಗೆ ಚೆನ್ನಾಗಿ ಹೊಡಿತಾ ಇದ್ರು, ನಾನೇನಾದ್ರೂ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಹೋಗ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ್ಲೇ ಅವ್ನ ಕೈನೋ ಕಾಲ್ನೋ ಮುರಿದಾಕಿರೋರು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ಅಯ್ಯೋ ಹೌದಾ ರೀ, ಒಳ್ಳೆ ಸಮಯಕ್ಕೆ ನೀವು ಹೋಗಿದ್ದೀರಾ, ಅರುಣ್ ಅವ್ರನ್ನ ದೇವ್ರೆ ಬಂದು ಕಾಪಾಡ್ದಾಗಾಯ್ತು, ನಿಮ್ಗೆ ಏನಾದ್ರೂ ಆಗ್ಬಿಡ್ತಾ ಅಂತ ಮೀನಾ ಸೂರ್ಯನ ನೋಡಕ್ ಹೋಗ್ತಾಳೆ. ನನ್ಗೇನಾಗುತ್ತೆ ಬಿಡು ಮೀನಾ, ನನ್ಗೇನ್ ಆ ತರದ ಗಲಾಟೆಗಳೆಲ್ಲ ಹೊಸದ ಅಂತ ಸೂರ್ಯ ಹೇಳಿದಾಗ, ನಿಮ್ಗೆ ಈ ಜಗಳ ಗಲಾಟೆ ಇದೆಲ್ಲ ಸಕ್ಕರೆ ಪೊಂಗಲ್ ತಿಂದಾಗ ಅಲ್ವೇನ್ರಿ, ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಮಾಡೋದು ಅಂತ ಮೀನಾ ಕೇಳ್ತಾಳೆ. ಬಿಡಮ್ಮ, ಜಗಳ ಮಾಡಿದವ್ರ ಮೈಯೆಲ್ಲ ಗಾಯ ಆಗಿರುತ್ತೆ ಅಂತ ಹೇಳ್ತಾರೆ, ನೋಡು ನನ್ಗೇನು ಆಗಿಲ್ಲ ಅಂತ ಸೂರ್ಯ ಹೇಳಿದಾಗ, ನಿಮ್ಗೆಲ್ಲ ಕಾಮಿಡಿನೇ ಆಗೋಯ್ತಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಕಾಮಿಡಿ ಅಲ್ಲಮ್ಮ, ನಾನು ಯಾವಾಗ್ಲೂ ಹೀರೋನೇ, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಪ್ಲೇಸ್ಗೆ ಹೋಗಲ್ ರೀಚ್ ಆಗಿರ್ತೀನಿ, ಸಿನಿಮಾದಲ್ಲೆಲ್ಲ ನೋಡಿಲ್ವಾ ನೀನು, ಹೀರೋ ಮೇಲಿಂದ ಎಳ್ದು ಬರೋದ್ನ ಅಂತ ಸೂರ್ಯ ಹೇಳಿದಾಗ, ಸರಿ ಹೇಗೋ ನೀವಿಬ್ರು ಚೆನ್ನಾಗಿ ಮಾತಾಡಿದ್ರಲ್ಲ ಅಷ್ಟೇ ಸಾಕು ಅಂತ ಮೀನಾ ಹೇಳ್ತಾಳೆ. ಮಾತಾಡೋದ, ಅವನ್ನ ಕಾಪಾಡಿದ್ಕೆ ಒಂದ್ ಥ್ಯಾಂಕ್ಸ್ ಕೂಡ ಹೇಳ್ದೆ ಹೊರಟೋದ ಗೊತ್ತಾ ಅವನು ಅಂತ ಸೂರ್ಯ ಹೇಳಿದಾಗ, ಏನ್ರಿ ಹೇಳ್ತಿದ್ದೀರಾ ನೀವು, ಅವ್ರನ್ನ ಕಾಪಾಡಿದಕ್ಕೆ ಒಂದ್ ಥ್ಯಾಂಕ್ಸ್ ಕೂಡ ಹೇಳಕ್ಕಾಗ್ಲಿಲ್ವಾ ಅವ್ರಿಗೆ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಅವ್ನು ಹೇಗೆ ಹೇಳ್ತಾನೆ, ಅವನಿಗೆ ಅಹಂಕಾರ ಅನ್ನೋದು ನೆತ್ತಿವರೆಗೂ ಇದೆ, ಮಾತಾಡದೆ ಹೋಗೇ ಬಿಟ್ಟ ಅಂತ ಸೂರ್ಯ ಹೇಳಿದಾಗ, ಏನ್ರಿ ಇದು, ನೀವು ಅಷ್ಟೊಂದು ಕಷ್ಟಪಟ್ಟು ಕಾಪಾಡಿದ್ದೀರಾ, ಏನು ಮಾತಾಡದೆ ಹೊರಟೋದ್ರು ಅಂತ ಹೇಳ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಅದೆಲ್ಲ ಬಿಡು ಮೀನಾ, ನಾನು ಯಾರನ್ನ ಕಾಪಾಡ್ದೆ ಹೇಳು, ನಮ್ ಕನ್ಕನ್ ಗಂಡನ ತಾನೆ, ಏನೇ ಇದ್ರು ಕೂಡ ಖಂಡಿತವಾಗ್ಲೂ ಅವ್ನ ನಾನು ಕಾಪಾಡ್ತಾನೆ ಇದೆ ಕಡೆ, ಆದ್ರೆ ಅವ್ನು ನನಗೆ ಥ್ಯಾಂಕ್ಸ್ ಹೇಳಿ ಅಂತ ಈ ತರದ ಕೆಲ್ಸಗಳೆಲ್ಲ ನಾನು ಮಾಡ್ಲಿಲ್ಲ, ಯಾವತ್ತಾದ್ರೂ ಒಂದಿನ ಸೂರ್ಯ ಇಂಥ ಸಂದರ್ಭದಲ್ಲಿ ನನ್ನ ಕಾಪಾಡ್ದಂತ ನೆನ್ಸ್ಕೊಳ್ತಾನ ಇಲ್ವಾ ಅಂತ ನೋಡೋಣ ಬಿಡು ಅಂತ ಸೂರ್ಯ ಹೇಳ್ತಾನೆ. ನಿಮ್ ಮೇಲೆ ಇನ್ನೂ ಯಾಕ್ರಿ ಅವ್ರ ಕೋಪ, ಅವ್ರ ಜೀವನೇ ಕಾಪಾಡಿದಿರಲ್ಲ ನೀವು, ಕನಕಗೆ ಏನಾದ್ರೂ ಗೊತ್ತಾದ್ರೆ ಅವಳೇ ಬೈತಾಳ್ ಬಿಡಿ ಅಂತ ಮೀನಾ ಹೇಳಿದಾಗ, ಕನಕನ್ ಜೊತೆ ಇದೆಲ್ಲ ಹೇಳಕ್ ಹೋಗ್ಬಿಡ ಮೀನಾ, ಆಮೇಲೆ ಅವ್ರಿಬ್ರು ಜಗಳ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ, ಕನಕ ಏನೋ ಕೇಳಕ್ ಹೋಗೋದು, ಅವನಿಗೆ ಬೇರೆ ಕೋಪ ಬರೋದು, ಯಾಕೆ ಸುಮ್ನೆ ಇದಲ್ಲ, ಅವನಿಗೆ ಬೇರೆ ಈಗೋ ಜಾಸ್ತಿ ಇಟ್ಕೊಂಡಿದ್ದಾನೆ, ಅವ್ರ ಸಂತೋಷಕ್ಕೆ ನಾವು ಅಡ್ಡಿ ಆಗೋದು ಬೇಡ ಮೀನಾ, ಮೊದ್ಲೇ ಅವನು ಪೊಲೀಸು ಅಂತ ಎಲ್ರಿಗೂ ಹೊಡಿತಾ ಇರ್ತಾನೆ, ಈಗ ನಾನು ಅವನ್ನ ಕಾಪಾಡ್ದೆ ಅಂತಂದ್ರೆ ಅವನು ಸ್ವಲ್ಪ ಉರಿ ಜಾಸ್ತಿನೇ ಆಗಿರ್ಬೋದು, ಇದೆಲ್ಲ ಯಾಕೆ ಕೇಳಕ್ ಹೋಗ್ತೀಯ ಬಿಡು ಮೀನಾ, ಏನೋ ಅವ್ನು ಕೂಡ ಮಾಮೂಲಿಯಾಗಿ ಮಾತಾಡಿದ್ರೆ ನಾನು ಮಾಮೂಲಿಯಾಗಿ ಮಾತಾಡ್ತಿದ್ನೋ ಏನೋ, ಈಗ ಜಗಳ ಎಲ್ಲ ಮುಗ್ದೋಗ್ಬಿಟ್ಟಿದೆ, ಎಲ್ಲರೂ ಒಂದೇ ಕುಟುಂಬದವ್ರ ತರ ಇರ್ಬೋದಾಗಿತ್ತು, ಆದ್ರೆ ಅವ್ನು ಹಾಗಲ್ವೇ ಅಂತ ಸೂರ್ಯ
ಸೂರ್ಯ ಹೇಳ್ತಾನೆ. ಆಗ ಮೀನಾ ಬೇಜಾರ್ ಮಾಡ್ಕೊಂಡು ನಿಂತಿರೋವಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬಿಟ್ಟೆ ಅಲ್ವಾ, ಸರಿ ಬಿಡು, ಈಗ ನಮ್ ಕನಕ ಚೆನ್ನಾಗಿದ್ರೆ ಸಾಕು ತಾನೆ, ನಾನು ಈಗಲೇ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಊಟ ತೆಗ್ದಿರು ಅಂತ ಸೂರ್ಯ ಹೋಗ್ತಾನೆ. ಈ ಕಡೆ ಅರುಣ್ ಮನೆಗೆ ಬಂದಿದ ತಕ್ಷಣನೇ ಕನಕ ಅರುಣ್ನ ನೋಡಿ ಶಾಕ್ ಆಗ್ತಾಳೆ. ಏನ್ರಿ ಇದು, ತಲೆ ಹತ್ರ ಗಾಯ ಆಗಿದೆ, ಅತ್ತೆ ಬೇಗ ಬನ್ನಿ ಅತ್ತೆ ಅಂತ ಕನಕ ಕರೆದಾಗ ಅರುಣ್ ತಾಯಿ ಬಂದು ಏನೋ ಇದಲ್ಲ ಏನಾಯ್ತು ಅಂತ ಕೇಳ್ತಾರೆ. ಏನೂ ಇಲ್ಲ ಅಮ್ಮ, ನೀವಿಬ್ರು ಟೆನ್ಷನ್ ಆಗ್ಬೇಡಿ, ಏನೂ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಅರುಣ್ ಹೇಳಿದಾಗ ಏನೋ ಸಾಧಾರಣವಾಗಿ ಹೇಳ್ತಾ ಇದೆಯಲ್ಲ, ನನ್ನ ಮನ್ಸೆಲ್ಲ ಪದ್ರಗುಡ್ತಾ ಇದೆ, ನೀನ್ ನೋಡಿದ್ರೆ ಈ ರೀತಿ ಎಲ್ಲ ಏಟ್ ಮಾಡ್ಕೊಂಡು ಬಂದಿದ್ಯಲ್ಲೋ ಅಂತ ಅರುಣ್ ತಾಯಿ ಕೇಳ್ತಾರೆ. ಏನ್ರಿ ಬೈಕಿಂದ ಏನಾದ್ರು ಕೆಳಗಡೆ ಬಿದ್ಬಿಟ್ರ ಅಂತ ಕನಕ ಹೇಳಿದಾಗ ಅದೆಲ್ಲ ಏನೂ ಇಲ್ಲ ಕನಕ, ಏನಕ್ಕೆ ಅದೆಲ್ಲ ಹೇಳೋದು ಬೇಡ ಬಿಡು ಅಂತ ಅರುಣ್ ಹೇಳ್ತಾನೆ. ಏನೋ ಇಷ್ಟೊಂದು ಸಾಧಾರಣವಾಗಿ ಹೇಳ್ತಿದ್ಯಾ, ಏನಾಯ್ತು ಅಂತ ಸರಿಯಾಗಿ ಹೇಳು ಅಂತ ಅರುಣ್ ತಾಯಿ ಕೇಳಿದಾಗ ಇಲ್ಲಮ್ಮ, ನಾನೇನಾದ್ರೂ ಹೇಳಿದ್ರೆ ಕನಕನ ಮನ್ಸಿಗೆ ಕಷ್ಟ ಆಗುತ್ತೆ, ಸುಮ್ಮನೆ ಯಾಕೆ ಬಿಟ್ಬಿಡಿ ಅಂತ ಅರುಣ್ ಹೇಳ್ತಾನೆ. ನೋಡೋ ಅರುಣ್, ಯಾವ್ದನ್ನು ಮುಚ್ಚಿಡ್ಬೇಡ, ನಿಜ ಹೇಳೋ, ಹೇಗೆ ಏಟಾಯ್ತೋ ಇದೆಲ್ಲ ಅಂತ ಅರುಣ್ ತಾಯಿ ಕೇಳಿದಾಗ ನಾನೇ ಇದನ್ನೆಲ್ಲ ಮಾಡ್ಕೊಂಡಿಲ್ಲ ಅಮ್ಮ, ನನ್ಗೆ ಯಾರು ಹೊಡಿಸಿದ್ರು ಅಂತ ಅರುಣ್ ಹೇಳ್ತಾನೆ. ಯಾರು ನೀನ್ ಹೊಡಿಸಿದ್ದು ಅಂತ ಅರುಣ್ ತಾಯಿ ಕೇಳಿದಾಗ ಅದೆಲ್ಲ ಏನೂ ಇಲ್ಲ ಬಿಡಮ್ಮ ಅಂತ ಅರುಣ್ ಹೇಳ್ತಿರೋವಾಗ ರೀ ನಿಜ ಹೇಳ್ರಿ, ಯಾರು ನಿಮ್ಮನ್ನ ಹೊಡಿಸಿದ್ದು ಅಂತ ಕನಕ ಕೇಳ್ತಾಳೆ. ನಾನು ರಸ್ತೆಯಲ್ಲಿ ಹೋಗ್ತಿರುವಾಗ ಸೂರ್ಯನ್ ಕಡೆಯವ್ರು 3 ಜನ ರೋಡಲ್ಲಿ ಹೆಲ್ಮೆಟ್ ಇಲ್ಲದೆ ಗಾಡಿಲಿ ಬರ್ತಾ ಇದ್ರು ಅಂತ ಅರುಣ್ ಹೇಳಿದಾಗ ಏನು ಬಾವನ್ ಗೊತ್ತಿರೋರ ಅಂತ ಕನಕ ಕೇಳ್ತಾಳೆ. ಹೌದು, ನಿಮ್ ಬಾವನ್ ಕಡೆಯವ್ರೆ, ಅವರು ನನ್ಗೋಸ್ಕರ ಕಾಯ್ತಿದ್ರು ಅನ್ಸುತ್ತೆ, ನಾನು ಆಗ್ತಾನೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೆ, ಏನೋ ಊಟ ಮಾಡೋಣ ಅಂತ ಆ ಕಡೆ ಹೋಗ್ತಿದ್ದೆ, ಆಗ್ಲೇನೆ ಅದೆಲ್ಲ ನಡೆದಿದ್ದು ಅಂತ ಅರುಣ್ ಹೇಳಿದಾಗ ಅರುಣ್ ನೀನ್ ಹೇಳೋದು ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತ ಅರುಣ್ ತಾಯಿ ಹೇಳ್ತಾರೆ. ಭಾವ ಏನ್ ಮಾಡಿದ್ರು ಹೇಳ್ರಿ ಅಂತ ಕನಕ ಕೇಳಿದಾಗ ನೋಡೋ ಕನಕ, ಈಗ ತಾನೇ ಸ್ವಲ್ಪ ಎಲ್ಲ ಸರಿ ಹೋಗ್ತಿದೆ, ತಾಳಿ ಶಾಸ್ತ್ರದ ಫಂಕ್ಷನ್ಗೂ ಕೂಡ ಎಲ್ಲರೂ ಬಂದಿದ್ರು, ಈಗ ಇದೆಲ್ಲ ಬೇಕಾ ಬಿಟ್ಬಿಡು ಅಂತ ಅರುಣ್ ಹೇಳಿದಾಗ ನೀವು ನನ್ನ ಹತ್ರ ಯಾವ್ದನ್ನು ಮುಚ್ಚಿಡ್ಬಾರ್ದು ರೀ, ನಿಜ ಹೇಳಿ, ಭಾವ ಏನ್ ಮಾಡಿದ್ರು ಹೇಳಿ ಅಂತ ಕನಕ ಕೇಳ್ತಾಳೆ. ಹಾಗಲ್ಲ ಕನಕ, ಬೈಕಲ್ಲಿ 3 ಜನ ಬಂದ್ರಲ್ಲ, ಹೆಲ್ಮೆಟ್ ಇಲ್ದೆ ಏನಕ್ಕೆ ಬಂದ್ರಿ ಅಂತ ಕೇಳಿದೆ, ಅಷ್ಟಕ್ಕೆ ಅವ್ರು ನನ್ಗೆ ಹೊಡಿಯೋದಕ್ಕೆ ಶುರು ಮಾಡಿದ್ರು, ನಾನು 3 ಜನನೂ ಸಂಭಾಳಿಸ್ದೆ, ಆದ್ರೆ ಅವ್ರು 3 ಜನ ಇದ್ರಲ್ಲ, ಅದರಿಂದಾಗಿ ಸ್ವಲ್ಪ ಹೊತ್ತಲ್ಲೇ ಅವರೆಲ್ಲ ನನಗೆ ಸೇರ್ಕೊಂಡು ಹೊಡಿಯೋದಕ್ಕೆ ಶುರು ಮಾಡಿದ್ರು, ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬಂದ ಅಂತ ಅರುಣ್ ಹೇಳಿದಾಗ ಸೂರ್ಯ ಯಾಕೆ ಅಲ್ಲಿಗೆ ಬಂದ ಅಂತ ಅರುಣ್ ತಾಯಿ ಕೇಳ್ತಾರೆ. ಅಯ್ಯೋ ಅಮ್ಮ, ಅಷ್ಟು ಗೊತ್ತಾಗ್ಲಿಲ್ವಾ ನಿನ್ಗೆ, ನನಗೆ ಹೊಡಿತಿದ್ದವ್ರೆ ಸೂರ್ಯನ್ ಗೊತ್ತಿರೋರು, ನನ್ನನ್ನು ಬಂದು ಕಾಪಾಡೋ ತರ ನಾಟಕ ಮಾಡ್ದ, ನಂತರ ಸುಮ್ನೆ ಅವ್ರಿಗೆಲ್ಲ ಹೊಡೆದು ಹೆದರ್ಸ್ದ ಅಷ್ಟೇ, ನಂತರ ನನ್ನ ಹತ್ರನೇ ಬಂದು ಚೆನ್ನಾಗಿ ಮಾತಾಡ್ತಾನವನು ಅಂತ ಅರುಣ್ ಹೇಳ್ತಿರೋವಾಗ ಏನೋ ಹೇಳ್ತಿದ್ಯಾ, ಅವತ್ತು ಅವ್ರು ನಮ್ಮ ಮನೆ ಫಂಕ್ಷನ್ಗೆ ಬಂದಿರ್ಬೇಕಾದ್ರೆ ನೀನ್ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ದೆ ಅಲ್ವಾ ಅಂತ ಅರುಣ್ ತಾಯಿ ಕೇಳ್ತಾರೆ. ಏನ್ ಮಾಡಕ್ಕಾಗತ್ತಮ್ಮ, ನಾನು ಅವ್ರನ್ನ ನನ್ನ ಷಡ್ಗ ಅಂತಾನೆ ಅನ್ಕೊಂಡಿದ್ದೀನಿ, ಅದೇ ರೀತಿ ನೋಡ್ತಿದ್ದೀನಿ, ಆದ್ರೆ ಅವ್ರು ನನ್ನ ಆ ರೀತಿ ನೋಡ್ತಿಲ್ವೇ, ಏನ್ ಮಾಡಕ್ಕಾಗತ್ತೆ ಹೇಳಮ್ಮ ಅಂತ ಅರುಣ್ ಹೇಳಿದಾಗ ಸರಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಜ್ಯೂಸ್ ಏನಾದ್ರು ತಂದ್ಕೊಡ್ಲಾ ಅಂತ ಕನಕ ಕೇಳ್ತಾಳೆ. ಅದೆಲ್ಲ ಏನು ಬೇಡ ಕನಕ ಅಂತ ಅರುಣ್ ಹೇಳಿದಾಗ ಬೇರೆ ಏನಾದ್ರು ಏಟಾಗಿದ್ಯಾ ಅಂತ ಕನಕ ಚೆಕ್ ಮಾಡ್ತಿರ್ತಾಳೆ. ಬೇರೆ ಕಡೆ ಎಲ್ಲೂ ಏನೂ ಆಗಿಲ್ಲ ಕನಕ, ತಲೆಗೆ ಮಾತ್ರ ಏಟಾಗಿರೋದು, ಯಾವ ಸಮಸ್ಯೆನೂ ಇಲ್ಲ ಬಿಡು, ಡಾಕ್ಟರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ತಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅರುಣ್ ಹೇಳಿದಾಗ ಭಾವ ಈ ತರ ಮಾಡಿದ್ದಾರೆ ಅಂದ್ರೆ ನನ್ಗಂತೂ ನಂಬೋದಕ್ಕೆ ಆಗ್ತಿಲ್ಲ ಅಂತ ಕನಕ ಹೇಳ್ತಾಳೆ. ನನ್ಗೂ ನಂಬಕ್ ಆಗ್ತಿಲ್ಲ ಕನಕ, ನನ್ಗೆ ಅವರೆಲ್ಲ ಹೊಡಿತಿರುವಾಗ್ಲೇ ಕರೆಕ್ಟ್ ಟೈಮ್ಗೆ ಸೂರ್ಯ ಅಲ್ಲಿಗೆ ಬಂದಲ್ಲ, ಆವಾಗ್ಲೇ ನನಗೂ ಡೌಟ್ ಬಂದಿದ್ದು, ಅವ್ರನ್ನೆಲ್ಲ ಹೊಡಿಯೋ ತರ ಸುಮ್ನೆ ಹೊಡೆದ ಅಷ್ಟೇನೆ, ಆ ಸೂರ್ಯ ಬೇಕು ಅಂತಾನೆ ಈ ರೀತಿ ಎಲ್ಲ ಮಾಡಿರೋದು, ಆಗ್ಲೇ ಗೊತ್ತಾಗಿದ್ದು ಅವರೆಲ್ಲ ಸೂರ್ಯನ ಕಡೆಯವರು ಅಂತ ಅರುಣ್ ಹೇಳ್ತಾನೆ. ಆಗ ಅರುಣ್ ತಾಯಿ ಕನಕ ಇದೆಲ್ಲ ಒಳ್ಳೇದಕ್ಕಲ್ಲಮ್ಮ, ಮದ್ವೆಗ್ ಮುಂಚೆ ಏನೋ ಅವರಿಬ್ಬರು ಮನ್ಸು ಮುರಿದೋಗಿತ್ತು, ಮದ್ವೆ ಆದ್ಮೇಲೆ ಕೂಡ ಅವ್ರ ಕೋಪನೆಲ್ಲ ಇನ್ನು ಮನ್ಸೆಲ್ಲ ಇಟ್ಕೊಂಡಿದ್ದಾರಲ್ಲಮ್ಮ ಸೂರ್ಯ, ನಾವೆಲ್ಲರೂ ಒಂದೇ ಕುಟುಂಬ ಅನ್ನೋ ನೆನಪು ನಿಮ್ ಭಾವನ್ಗೆ ಯಾವಾಗಮ್ಮ ಬರುತ್ತೆ ಅಂತ ಕೇಳಿದಾಗ ಆತೆ ಭಾವ ಆ ರೀತಿ ಎಲ್ಲ ಮಾಡೋರೇ ಅಲ್ಲ ಅಂತ ಕನಕ ಹೇಳ್ತಾಳೆ. ಅದಕ್ಕೆ ನಾನು ಹೇಳಿದ್ದು ಕನಕ, ಸತ್ಯ ಹೇಳಿದ್ರೆ ನೀನು ಒಪ್ಕೊಳ್ಳಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ನಾನು ಮೊದಲೇ ಏನು ಹೇಳೋದು ಬೇಡ ಅಂತ ಹೇಳಿದ್ದು, ನಾನು ಪೊಲೀಸ್ ಆದ್ರೂ ಕೂಡ ಅವ್ರು ಹೇಗೆ ನನ್ನ ಮೇಲೆ ಕೈ ಮಾಡಿದ್ರು ಹೇಳು, ಕರೆಕ್ಟ್ ಟೈಮ್ಗೆ ಸೂರ್ಯ ಕೂಡ ಅಲ್ಲಿಗೆ ಬಂದಿದ್ದ, ಅದ್ ಬಿಡು ಕನಕ, ಅವ್ರನ್ನ ಸೂರ್ಯನ ಕಡೆಯವರಲ್ಲ ಅಂತ ಅನ್ಕೊಳ್ಳೋಣ, ನಿಜವಾಗ್ಲೂ ನನ್ನ ಕಾಪಾಡಕ್ ಬಂದಿದ್ರು ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಅದನ್ನೆಲ್ಲ ನಾನು ಹೇಗ್ ನಂಬೋದು ಅಂತ ಅರುಣ್ ಕೇಳ್ತಾನೆ. ಆಗ ಅರುಣ್ ತಾಯಿ ಕನಕ, ಅರುಣ್ ಹೇಳ್ತಿಲ್ವೇನಮ್ಮ ಸೂರ್ಯನೇ ಮಾಡಿರೋದು ಅಂತ, ಅವ್ರ ಮನ್ಸಲ್ಲಿ ಎಷ್ಟೇ ಕೋಪ ಇರ್ಲಿ ಅದಕ್ಕೆ ಅಂತ ಜನಗಳನ್ನ ಕಳಿಸಿ ಈ ತರ ಎಲ್ಲ ಹೊಡ್ಸೋದಾ, ದೇವ್ರ ದಯಿಂದ ಅರುಣ್ಗೆ ಏನೂ ಆಗ್ಲಿಲ್ಲ, ಇದನ್ನೆಲ್ಲ ಮೊದಲು ನಿಮ್ಮ ಅಕ್ಕನ ಹತ್ರ ಮಾತಾಡು, ಇದೆಲ್ಲ ತುಂಬಾ ತಪ್ಪು ಕನಕ, ಏನೋ ಮದ್ವೆಗೂ ಮುಂಚೆ ಸಮಸ್ಯೆ ಆಯ್ತು, ಆಗ ಅವರೇನೆ ಮದ್ವೆ ಮಾಡ್ಕೊಡಲ್ಲ ಅಂತ ಹೇಳಿದ್ರು, ಈಗ ತಾನೇ ಎಲ್ಲಾ ಸಮಸ್ಯೆಗಳು ಮುಗ್ದೋಯ್ತಲ್ಲ, ಇಷ್ಟಾದ್ಮೇಲೆ ಇನ್ನು ಯಾಕಮ್ಮ ನನ್ನ ಮಗನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅಂತ ಈ ರೀತಿ ರಕ್ತ ಬರೋ ಹಾಗೆ ಕೊಡ್ಸೋದಾ, ಇವ್ನಿಗೇನಾದ್ರೂ ಆಗಿದ್ರೆ ಏನಮ್ಮ ಮಾಡ್ಬೇಕಾಗಿತ್ತು, ಅವನು ಪೊಲೀಸು, ಯಾರು ಹೇಗಿರ್ತಾರೆ ಅಂತ ಅವ್ನು ಗೊತ್ತಾಗೋದಿಲ್ವಾ, ಅವ್ನ ಮಾತ್ರನ ನೀನೇ ನಂಬ್ತಿಲ್ವಲ್ಲ ಅಂತ ಅರುಣ್ ತಾಯಿ ಹೇಳ್ತಾರೆ. ಆಗ ಅಮ್ಮ ಬಿಡಮ್ಮ, ಕನಕ ಸೂರ್ಯನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ, ಸೂರ್ಯನಿಗೆ ತಾನೇ ನನ್ನ ಮೇಲೆ ಕೋಪ ಇರೋದು, ಈಗ ಏನಾಗ್ಬಿಡ್ತು, ನಾನೇನು ಸತ್ತೋಗ್ಬಿಟ್ಟಿದ್ದೀನ ಬಿಡಮ್ಮ ಅಂತ ಅರುಣ್ ಹೇಳ್ತಿರೋವಾಗ ರೀ ಅಂತ ಕನಕ ಹೇಳ್ತಾಳೆ. ಯಾಕೋ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಅರುಣ್ ಹೇಳಿದಾಗ ಸುಮ್ನೆ ಬಿಟ್ಬಿಡಮ್ಮ ಹೋಗ್ಲಿ ಅಂತ ಹೇಳಿ ಅರುಣ್ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಆಗ ಅರುಣ್ ತಾಯಿ ಕೂಡ ಅವ್ನ ಹಿಂದೆನೆ ಹೋಗ್ತಾರೆ. ಆಗ ಕನಕ ಯೋಚನೆ ಮಾಡ್ತಾ ಚೇತನ್ಗೆ ಅವಮಾನ ಆಗಿರುವಾಗ ಸೂರ್ಯ ಆಡಿದ ಮಾತುಗಳೆಲ್ಲನೂ ಕನಕ ನೆನ್ಪು ಮಾಡ್ಕೋತಾಳೆ. ಏನ್ ನಡೀತು ಅಂತ ನಿನ್ ಗೊತ್ತಿಲ್ಲ ಕನಕ, ಎಲ್ಲ ಸತ್ಯನೂ ನನಗ್ ಗೊತ್ತು, ನಿನ್ ಮುಖ ನೋಡ್ಕೊಂಡು ನಾನು ಸುಮ್ನೆ ಇದ್ದೀನಿ, ಇನ್ನೊಂದ್ಸಾರಿ ನಿನ್ ಗಂಡ ಏನಾದ್ರು ಈ ತರ ನಡ್ಕೊಂಡ್ರೆ ನಾನು ಯಾರು ಅಂತ ತೋರ್ಸ್ಬೇಕಾಗತ್ತೆ ಅಂತ ಸೂರ್ಯ ಹೇಳಿರ್ತಾನೆ. ಸೂರ್ಯ ಹೇಳಿದ್ರು ನೆನ್ಸ್ಕೊಂಡು ಅರುಣ್ ಹೇಳಿದ್ರು ನೆನ್ಸ್ಕೊಂಡು ಕನಕ ಕೋಪ ಮಾಡ್ಕೋತಾಳೆ. ನಂತರ ಮೀನಾಗೆ ಕನಕ ಫೋನ್ ಮಾಡಿ ಅಕ್ಕ ಎಲ್ಲಿದ್ಯಾ, ನಾನು ನಿನ್ನ ನೋಡ್ಬೇಕು ಅಂತ ಹೇಳಿದಾಗ ಮನೇಲಿದ್ದೀನಿ ಕನಕ, ಸರಿ ಬರ್ತೀನಿ ಇರು ಅಂತ ಮೀನಾ ಹೇಳ್ತಾಳೆ. ಆಗ ಕನಕ ಇಲ್ಲಿಗೆ ಬೇಡ ಅಮ್ಮನ ಮನೆಗ್ ಬಾ, ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕನಕ ಕೋಪದಿಂದ ಹೇಳ್ತಾಳೆ. ಆಗ ಕನಕನ್ನ ಮೀನಾ ಸೂರ್ಯದಿಂದ ದೂರ ಮಾಡ್ಬೇಕು, ಸೂರ್ಯನ್ಗೆ ಕೆಟ್ಟ ಹೆಸರು ತರಬೇಕು ಅಂತ ಅರುಣ್ ಅನ್ಕೊಂಡು ಕನಕ ಫೋನಲ್ಲಿ ಮಾತಾಡ್ತಿರೋದನ್ನ ಅವಳ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಾ ಅರುಣ್ ಖುಷಿ ಪಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.